ಹೋಗಿದ್ರೆ ವ್ಯರ್ಥ ಸಂಕಲ್ಪಗಳ ಕಂಪ್ಲೇಂಟ್ ಕಡಿಮೆ ಆಗತ್ತೆ. ಈಗ ನೋಡಿ, ಮನೆಯಲ್ಲಿ ಯಾರಾದರೂ ಒಬ್ಬರು ಹೈಡಲ್ ಆಗಿದ್ರು ಅಂತ ಇಟ್ಕೊಳ್ಳಿ. ಅಪ್ಪ ಎಂಗೇಜು, ಅಮ್ಮ ಎಂಗೇಜು, ಅಣ್ಣ ಎಂಗೇಜು, ತಂಗಿ ಎಂಗೇಜು, ಒಬ್ಬನ ಯಾರೋ ಮನೆಯಲ್ಲಿ ಡಿಸ್ಎಂಗೇಜ್ ಇರ್ತಾನೆ ಅಂತ ಇಟ್ಕೊಳ್ಳೋಣ. ಅಂದರೆ ಒಂದು ಜವಾಬ್ದಾರಿಯಲ್ಲಿ ಅವನು ತೊಡಗಿಸಿಕೊಂಡಿರೋದಿಲ್ಲ, ಒಂದು ತನ್ನದೇ ಆದ ಕರ್ತವ್ಯದಲ್ಲಿ ನಿರತನಾಗಿರೋದಿಲ್ಲ, ಸುಮ್ಮನೆ ಐಡಲ್ ಆಗಿ ಉಳ್ಕೊಂಡಿರ್ತಾನೆ. ಹಾಗಂತ ನೀವು ಇವ್ರೇನು ಅಪ್ಪ ಅಮ್ಮ ಅಣ್ಣ ತಂಗಿ ಬ್ಯುಸಿ ಆಗಿದ್ದಾರೆ ಅವ್ರು ಮಾತ್ರ ಕಾಣಿಸೋದಲ್ಲ, ಬ್ಯುಸಿ ಅಲ್ಲ, ಅವರೆಲ್ಲರಿಗಿಂತ ಬ್ಯುಸಿ ಐಡಲ್ ಮ್ಯಾನೇ ಆಗ್ತಾನೆ. ಯಾಕೆ ಅಂದರೆ ಎಲ್ರಿಗೂ ತಲೆಯೊಳಗಡೆ ಏನು ಅಂದರೆ ಅವನಿಗೇನು ಕೆಲಸ ಇಲ್ಲ, ಕಾರ್ಯ ಇಲ್ಲ, ಸುಮ್ಮನೆ ತಿನ್ನೋದು, ಮಲಗೋದು, ತಿರುಗೋದು. ಏನೇ ಕೆಲಸ ಕಾರ್ಯಗಳು ಬರಲಿ, ಅದು ಎಂಥದ್ದೇ ಕಷ್ಟನೋ ನಷ್ಟನೋ ಅದು ಏನಾದರೂ ಇರಲಿ, ಫಸ್ಟ್ ಕೂಗೋದೆ. ಅಪ್ಪ ಕೂಗೋದು ಅವನನ್ನೇ, ಅಮ್ಮ ಕೂಗೋದು ಅವನನ್ನೇ, ತಂಗಿ ಕೂಗೋದು ಅವನನ್ನೇ, ಅಣ್ಣ ಕೂಗೋದು ಅವನನ್ನೇ. ಯಾಕೆ ಅಂದರೆ ಎಲ್ಲರ ತಲೆಯೊಳಗೇನೋ ಇವನು ಖಾಲಿ ಇದ್ದಾನೆ, ಇವನೇನೂ ಮಾಡ್ತಾ ಇಲ್ಲ, ಏನೂ ಮಾಡದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ, ಮಾಡ್ತಾನೆ ಇರ್ತಾನೆ. ಆದರೆ ಏನು ಜವಾಬ್ದಾರಿಯುತ ಒಂದು ಕಾರ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳದೆ ಇರೋದರಿಂದ ಅವನನ್ನು ಎಲ್ಲರೂ ಹೆಂಗೆ ನೋಡ್ತಾರೆ ಅಂದರೆ ಹೈಡಲ್, ಖಾಲಿ ಇರೋನು. ಆವಾಗ ಅಮ್ಮನಿಗೇನೇ ಬೇಕಾದರೂ ಅವನನ್ನೇ ಕೂಗೋದು, ಅಪ್ಪನಿಗೇನೇ ಬೇಕಾದರೂ ಅವನನ್ನೇ ಕೂಗೋದು, ಅಣ್ಣನೇನೇ ಹೇಳ್ಬೇಕಂದ್ರೆ ಅವನಿಗೆ ಹೇಳೋದು, ತಂಗಿ ಹೇಳ್ಬೇಕಂದ್ರೂ ಅವನಿಗೆ ಹೇಳೋದು. ಯಾಕೆ? ಐಡಲ್ ಮ್ಯಾನ್. ಅವಾಗ ಎಲ್ಲರದ್ದು ಕೂಡ ಅವನು ಹಾಜಿ ಪಾರ್ಟ್ ಮಾಡಲೇಬೇಕಾಗತ್ತೆ, ಎಲ್ಲರಿಗೂ ತಲೆ ದೂಗಲೇಬೇಕಾಗತ್ತೆ. ಅದೇ ಥರ ಇವತ್ತು ನಮ್ಮ ಮನಸ್ಸಿನ ಪರಿಸ್ಥಿತಿ ಆಗಿದೆ. ಅಂದರೆ ಮನಸ್ಸನ್ನು ಯಾವಾಗ ಒಂದು ಜವಾಬ್ದಾರಿಯುತ ಕಾರ್ಯದಲ್ಲಿ ತೊಡಗಿಸುವುದಿಲ್ಲವೋ, ಒಂದು ಶ್ರೇಷ್ಠ ಕಾರ್ಯದಲ್ಲಿ ನಿಮಗ್ನ ಮಾಡಿರೋದಿಲ್ವೋ, ಆಗ ವ್ಯರ್ಥ ಸಂಕಲ್ಪಗಳು ಬೇಕಾದಷ್ಟು ನಮ್ಮೊಳಗಡೆ ಇದೆ. ಅವೆಲ್ಲವೂ ಕೂಡ ಮನಸ್ಸನ್ನು ಬಂದು ಬಂದು ಕೆಣಕ್ತಾ ಇರ್ತವೆ. ಸುಮ್ಮನೆ ಕೂತಿದ್ದವ್ರನ್ನ ಬಂದು ಕೆಣಕ್ತಾ ಇರ್ತಾರಲ್ಲ, ಹಾಗೆ ಹೈಡಲ್ ಆಗಿರೋ ಮೈಂಡನ್ನು ವ್ಯರ್ಥ ಸಂಕಲ್ಪಗಳು ಬಂದು 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 ಒಂದೊಂದೇ ಕಂಪ್ಲೇಂಟನ್ನು ಹೇಳ್ತಾ ಇರ್ತವೆ. ನನಗೆ ಕಾಲು ನೋವು, ನನಗೆ ತಲೆನೋವು, ನನಗೆ ಮೈ ನೋವು, ನನಗೆ ಇನ್ನೊಂದು, ನನಗೆ ಮತ್ತೊಂದು, ವ್ಯರ್ಥ ಭಯ, ಚಿಂತೆ, ದ್ವೇಷ, ಅಸೂಯೆ, ಒಂದಲ್ಲ ಎರಡಲ್ಲ ಕಂಪ್ಲೇಂಟ್ ಹೇಳ್ತಾ ಕೊಡುತ್ತೆ. ಆಗ ಮನಸ್ಸು ಮತ್ತಷ್ಟು ಭಯಭೀತಗೊಳ್ಳುತ್ತೆ, ಮನಸ್ಸು ಮತ್ತಷ್ಟು ವಿಚಲಿತ ಆಗುತ್ತೆ, ಮನಸ್ಸು ಅಶಾಂತವಾಗುತ್ತೆ. ಆಗ ನಿಮ್ಮ ಯೋಗ ಸ್ಥಿತಿಯು ಕೂಡ ಉಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಶಿವತಂದೆ ಹೇಳ್ತಾರೆ, ನೀವು ವ್ಯಸ್ತವಾಗಿರಬೇಕು, ಸದಾ ಬ್ಯುಸಿ ಆಗಿರಬೇಕು ನೀವು. ಆಗ ನಿಮ್ಮ ಹತ್ರ ಬಂದು ಯಾರೂ ಕಂಪ್ಲೇಂಟ್ ಹೇಳೋದಿಲ್ಲ. ಯಾರಾದರೂ ಒಂದು ಸುದೀರ್ಘವಾದ ಒಂದು ಕಾರ್ಯದಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ ಅಂದರೆ, ಎಂತಹ ಅರ್ಜೆಂಟ್ ಕಾರ್ಯನಿಮಿತ್ತ ಹೋಗಿದ್ರು ಕೂಡ ಒಂದು ಕ್ಷಣ ನಿಂತು ವಿವೇಚನೆ ಮಾಡಿ ಅವರ ಫ್ರೀ ಆಗೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಸೂಕ್ಷ್ಮವಾಗಿ ತಿಳಿಸ್ತಾರೆ. ಯಾಕೆ? ಡೈರೆಕ್ಟಾಗಿ ಹೋಗಿ ಹೇಳೋದಕ್ಕೆ ಅವ್ರು ಕೇಳಿಸ್ಕೊಳ್ಳೋದಕ್ಕೆ ತಯಾರೇ ಇರೋದಿಲ್ಲ. ಅವರು ಅದರಲ್ಲಿ ಅಷ್ಟು ಬ್ಯುಸಿ ಆಗಿರ್ತಾರೆ, ಆ ಕಾರ್ಯದಲ್ಲಿ ಅಷ್ಟು ಮಗ್ನ ಆಗಿರ್ತಾರೆ. ಆ ಕಾರ್ಯದಿಂದ ಅವರು ಹೊರಗೆ ಬರೋವರೆಗೂ ಕಾದು ನಿನಗೆ ಅನಿವಾರ್ಯ ಇದ್ದರೆ ಅವ್ರಿಗೆ ಹೇಳಿದ್ರೆ ಅದು ಒಂದಷ್ಟು ಕಿವಿಗೆ ಹಾಕ್ಕೊಳ್ತಾರೆ, ಇಲ್ಲ ಅಂದ್ರೆ ಅದು ಇಲ್ಲ. ಅದಕ್ಕೆ ಈ ಥರ ಚಾಡಿ ಹೇಳೋರು, ದೂರ ಹೇಳೋರು, ಕಂಪ್ಲೇಂಟ್ ಹೇಳೋರು, ಮತ್ತೆ ಬಂದು ಏನಾದರೂ ಕೆದರೋದು ಯಾವಾಗ ಅಂದ್ರೆ ನಾನು ಖಾಲಿ ಇದ್ದಾಗ, ನಾನೇ ಒಂದು ಒಳ್ಳೆ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೆ ಅಂತಂದರೆ ನನ್ನ ಹತ್ರ ಬಂದು ಕೂತ್ಕೊಳ್ಳೋಕ್ಕೆ ಅವರಿಗೆ ಟೈಮು ನಾನು ಕೊಡೋದೇ ಇಲ್ಲ ಅಂದಾಗ ಅವ್ರು ನಮ್ಮ ಹತ್ರ ಬರೋದು ಇಲ್ಲ. ಕಂಪ್ಲೇಂಟ್ ಹೇಳೋದಂತೂ ದೂರದ ಮಾತು.